ಕರಿವೇಪಿಳ್ಳೆ ತೊಕ್ಕು ತಮಿಳ್ನಾಡಿನ ವೈರಲ್ ಆಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಸಣ್ಣ ಬಾಣಲಿಯಲ್ಲಿ ಸ್ಟವ್ನ ಆನ್ ಮಾಡಿದ ನಂತರ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾದ ನಂತರ 4 ಎಸಳಿನ ಬೆಳ್ಳುಳ್ಳಿನ ನಾನಿಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಬ್ರೌನ್ ಕಲರ್ ಆಗಿದೆ. ಸೊ ಅದನ್ನು ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಅದೇ ಎಣ್ಣೆಯಲ್ಲಿ ನಾನೀಗ 1 ಕಟ್ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ನಾನಿಲ್ಲಿ 3 ರಿಂದ 4 ಟೈಮ್ ತೊಳ್ಕೊಂಡಿದ್ದೀನಿ. ಆ ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೆಂತ್ಯ ಕಾಳು ಸಹ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಅದಾದ ನಂತರ 1 ಟೀ ಸ್ಪೂನ್ ಆಗೋಷ್ಟು ಕಪ್ಪು ಕಾಳು ಮೆಣಸಿನ ಪೌಡರ್. ನಿಮ್ಮ ಹತ್ರ ಕಪ್ಪು ಕಾಳಿನ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಮೆಣಸಿನ ಪೌಡರು, ಕಪ್ಪು ಕಾಳಿನ ಮೆಣಸು ಕೂಡ ಕಾಳನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಒಳ್ಳೆ ಅರೋಮಾ ಬರಬೇಕು. ಅದಾದ ನಂತರ ಇದು ತಣ್ಣಗಾದ ಮೇಲೆ ನಾವು ಒಂದು ಜಾರಿಗೆ ಹಾಕೋಣ. ಈಗ ಗ್ರೈಂಡ್ ಮಾಡಿಕೊಂಡು ಬರೋಣ ಬನ್ನಿ. ಸೊ ಗ್ರೈಂಡ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಗ್ರೀನಿಶ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಈಗ ನೀವು ಓಪನ್ ಮಾಡ್ತಾನೆ ಒಳ್ಳೆ ಅರೋಮಾ ಬರ್ತಿದೆ. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡ್ತಿರೋವಂಥದ್ದು ಬಂತು ಹುಣಸೆ ಹುಳಿನ ನಾನು ಯೂಸ್ ಮಾಡ್ತಾಯಿದ್ದೀನಿ, ನೀರನ್ನು. ಸೊ ಈಗ ನೆಕ್ಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಆಫ್ ಮೈ ಕಿಚನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಚಾಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಚಾಪರ್ನ ಯೂಸ್ ಮಾಡ್ಕೊಂಡು ನಾನು 3 ಐಟಮ್ಸ್ನ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಗೊತ್ತಾ. ಸೊ ಏನೇನಪ್ಪ ಅಂತ ಹೇಳಿದ್ರೆ 2 ಈರುಳ್ಳಿನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಅದು ಒಗ್ಗರಣೆಗೆ ಮಾತ್ರ, ಓಕೆನಾ. ಸೊ ಮಸಾಲೆ ರುಬ್ಬಾಗಿದೆ. ಸೊ ಒಗ್ಗರಣೆಗೆ 2 ಈರುಳ್ಳಿ, 2 ಟೊಮೆಟೊ ಮತ್ತು ಒಂದು 4 ಎಸಲಾಗುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಸೊ ಯಾವ ಒಂದು ಬಾಣಲಿಯಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಮಸಾಲೆಗೆ, ಅದೇ ಬಾಣಲಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ 1 ಟೀ ಸ್ಪೂನ್ ಟು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ, ಚಟಪಟ ಅಂತಿದೆ. ಸೊ 4 ಹೆಸರು ಬೆಳ್ಳುಳ್ಳಿ ಏನಿದೆ ಚಾಪ್ ಮಾಡಿರೋ ಅಂಥದ್ದನ್ನ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಅರೋಮಾ ಬರಬೇಕು. ಸೊ ಅಲ್ಲಿವರೆಗೂ ಡೀಪ್ ಗೋಲ್ಡನ್ ಫ್ರೈ ಆಗೋವರೆಗೂ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಸೊ ಈಗ 2 ಟೊಮ್ಯಾಟೊ ಎಸಳನ್ನ ನಾನು ಏನು ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗ್ರೈಂಡ್ ಮಾಡಿರೋಂಥ ಮಸಾಲೆನ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ 1-2 ಸತಿ ನಾವು ಅದನ್ನು ಕಲಿಸ್ಬೇಕಾಗತ್ತೆ ಸೌಟ್ನಿಂದ. ಅದಾದಮೇಲೆ ಹುಣಸೆ ಹುಳಿಯ ನೀರೇನಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಮತ್ತೆ ಹಾಕ್ಕೋಬೋದು. ಸೊ ಇಲ್ಲಿ ನಮ್ಮ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. 1 to 3 ಸ್ಪೂನ್ ಯೂಸ್ ಮಾಡಿದ್ದೀನಿ ನಾನು. ಸೊ ದಿಸ್ ಇಸ್ ದ ರಿಸಲ್ಟ್. ಬನ್ನಿ ಊಟ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್.